ಎಲೆಗಳನ್ನ ಚೆನ್ನಾಗಿ ಅರೆದು ಬಿಟ್ಟು ಅದನ್ನ ಎಲ್ಲಿ ನೋವಿದೆ, ಚಿಕನ್ ಗುನ್ಯಾ ನೋವು ಇರ್ಬೋದು, ಆರ್ಥರೈಟಿಸ್ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ನೋವಿರುವ ಜಾಗದಲ್ಲಿ ಅರೆದು ಹಚ್ಚಿದ್ರೆ ನೋವು ಬಹಳ ನೋವು ನಿವಾರಕ ತಗೊಳಕ್ಕಿಂತ ಬಹಳ ಬೇಗ ಕಡಿಮೆ ಆಗುತ್ತೆ. ನೋಡಿ ವೀಕ್ಷಕರೇ, ಇದು ಲಕ್ಕಿ ಗಿಡ ಅಂತ ಹೇಳಿ ಇದನ್ನ ಸುಮಾರು ಜನ ನೋಡಿರ್ತೀರಾ. ಡಾಕ್ಟರ್ ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಡಾಕ್ಟರ್ ಹೇಳಿ ಇದ್ರ ಬಗ್ಗೆ. ಇದು ಸಂದೀಪ್, ಇದು ನೋಡಿ, ಇದು ನಮ್ಮಲ್ಲಿ ಸಂಸ್ಕೃತದಲ್ಲಿ ನಿರ್ಗುಂಡಿ ಅಂತೀವಿ. ಇದ್ರದ್ದು ಸಸ್ಯಶಾಸ್ತ್ರೀಯ ಹೆಸರು ವೈಟೆಕ್ಸ್ ನಿರ್ಗುಂಡು ಅಂತ. ಒರ್ಬನೇಸಿಯಾ ಅನ್ನೋ ಫ್ಯಾಮಿಲಿ ಇರುತ್ತೆ. ಕನ್ನಡದಲ್ಲಿ ಲಕ್ಕಿ ಗಿಡ ಅಂತಾರೆ, ಕೆಲವರು ನಕ್ಕಿ ಗಿಡ ಅಂತಾರೆ. ಇದರಲ್ಲಿ ಎರಡು ಇರುತ್ತೆ. ಒಂದು ಕರಿಲಕ್ಕಿ ಅಂತ ಬರುತ್ತೆ, ಇದು ಮಾಮೂಲು ಲಕ್ಕಿ ಗಿಡ. ಕೆಲವರು ಬಿಳಿ ಲಕ್ಕಿ ಅಂತಾರೆ, ಅದಕ್ಕೆ ಕರಿಲಕ್ಕಿ. ಇದು ಹಸಿರು ಬೆನಿಫಿಟ್. ಇದು ನೋಡಿ, ಇದನ್ನ ನೋಡಿದ ತಕ್ಷಣ ನಿಮಗೆ ಸಣ್ಣ ಮಕ್ಕಳಿಗೆ ಕೆಲವರಿಗೆ ನೆನಪಾಗುತ್ತೆ. ಹಿಂದೆಲ್ಲ ಶಾಲೆಯಲ್ಲಿ ಮಾಸ್ಟರ್ಗಳು ಹೊಡೆಯಕ್ಕೆ ಲಕ್ಕಿ ಕಡ್ಡಿ ಬಳಸ್ತಾರೆ. ಸೊ ಇದು ಹೊಡೆದ್ರೆ ಚುರು 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 ಅಂತ ಉರಿಯುತ್ತೆ ಅನ್ಕೊಂಡು, ಸೊ ಇದು ನೇರವಾಗಿ ಕಡ್ಡಿ ಸಿಗುತ್ತೆ. ಚೆನ್ನಾಗಿ ಹೊಡೆಯೋದಕ್ಕೆ ಬಹಳ ಚೆನ್ನಾಗುತ್ತೆ. ಆರೋಗ್ಯಕ್ಕೆ ಏನಿದೆ ಅಂತ ಆದ್ರೆ ಆರೋಗ್ಯಕ್ಕೆ ಇದು ಬಹಳ ಒಳ್ಳೆ ಔಷಧಿ. ವಿಶೇಷವಾಗಿ ಗಂಟು ನೋವಿಗೆ. ಈಗ ನೋಡಿ, ಯಾರಿಗೆ ಗಂಟು ನೋವಿಲ್ಲ, ಯಾರಿಗೆ ಜಾಯಿಂಟ್ ಪೇನ್ ಇಲ್ಲ, ಗಂಟು ನೋವು ಇರೋರಿಗೆ ಇದ್ರದ್ದು ವಿಶೇಷ ಅಂತಂದ್ರೆ ಇದು ಎಲೆನೂ ಬಳಸ್ಬೋದು, ಅಂದ್ರೆ ಹೊಟ್ಟೆಗೂ ತಗೊಬಹುದು, ಹೊರಗಡೆ ಹಚ್ಚಕ್ಕೂ ಬರುತ್ತೆ. ಮತ್ತೆ ಇನ್ನೊಂದು ನೀವು ಒಳ್ಳೆ ಇದ್ರದ್ದು ಮಹತ್ವ ಅಂತಂದ್ರೆ, ಮನೆಯಲ್ಲಿ ಧಾನ್ಯಗಳೇನಾದ್ರು ಹುಳ ಹಿಡಿದ್ರೆ, ಈ ಧಾನ್ಯಗಳೆಲ್ಲ ನೀವು ಬಹಳ ದಿನ ಉಳಿಸ್ಬೇಕು, ಇಡಬೇಕು ಅಂತಂದ್ರೆ, ಹಿಂದೆಲ್ಲ ಈ ಇದು ಏನು ಪತ್ತಾಸ ಅದರಲ್ಲಿ ಸ್ಟೋರ್ ಮಾಡ್ತಾ ಇದ್ರು. ಇದ್ರೊಳಗೆ ಹಾಕಿ ಲಕ್ಕಿ ಸೊಪ್ಪು ಮತ್ತೆ ಬೇವಿನ ಎಲೆ ಹಾಕಿದ್ರು. ವಿಶೇಷವಾಗಿ ಇದು ಏನ್ ನೋಡಿದೀರಾ, ಇದನ್ನ ಉಪಯೋಗಿಸೋದು ಹೇಗೆಂದ್ರೆ, ಈ ಎಲೆಗಳನ್ನ ಚೆನ್ನಾಗಿ ಅರೆದು ಬಿಟ್ಟು ಅದನ್ನ ಎಲ್ಲಿ ನೋವಿದೆ, ಚಿಕನ್ ಗುನ್ಯಾ ನೋವು ಇರ್ಬೋದು, ಆರ್ಥರೈಟಿಸ್ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ನೋವಿರುವ ಜಾಗದಲ್ಲಿ ಅರೆದು ಹಚ್ಚಿದ್ರೆ ನೋವು ಬಹಳ ನೋವು ನಿವಾರಕ ತಗೊಳಕ್ಕಿಂತ ಬಹಳ ಬೇಗ ಕಡಿಮೆ ಆಗುತ್ತೆ. ಮತ್ತೆ ಊತ, ಸ್ಪ್ರೈನು ಉಳುಕಿರುತ್ತೆ, ಕಾಲು ಊದ್ಕೊಂಡಿರುತ್ತೆ, ಆ ತರದಲ್ಲಿ ಇದನ್ನ ಎಲೆಯನ್ನ ಅರೆದು ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಚ್ಚಿದ್ರೆ ಊತ ನಿವಾರಣೆ ಆಗುತ್ತೆ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಎಲ್ಲಿ ನೋಡಿದ್ರು. ಹೌದು. ಆಮೇಲೆ ಇದ್ರ ಜೊತೆಗೆ ಶುಂಠಿ, ಹಿಪ್ಲಿ ಅಥವಾ ಬೇರೆ ಬೇಡ, ಮನೇಲಿ ಸಿಗೋದು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಳು, ಸಾಸಿವೆ, ಈ ಥರದ್ದೆಲ್ಲ ಸ್ವಲ್ಪ ಲಕ್ಕಿ ಸೊಪ್ಪು ತಗೊಂಡು ಅವೆಲ್ಲ ಒಂದೊಂದು ಚಮಚ ಹಾಕಿ ಅರೆದು ಬಿಟ್ಟು ಬಿಸಿ ಮಾಡಿ ಬಿಸಿ ಲೇಪ ಅಥವಾ ಲೇಪವಾಗಿ ಹಚ್ಚಿದ್ರೆ ಬಹಳ ಬೇಗ ನೋವು ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್.